ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅಕ್ಷಯ್ ಫುಡ್ ಫ್ಯಾಕ್ಟ್ರಿ. ತುಂಬ ದಿನ ಆದಮೇಲೆ ಒಂದು ವಿಡಿಯೋ ಮಾಡ್ತಾ ಇದ್ದೀರಿ. ವಾರ ಮೇಲೆ ಆಗೋಯ್ತು. ದಯವಿಟ್ಟು ಬೇಜಾರು ಬೀಳಕ್ಕೆ ಹೋಗ್ಬೇಡ್ರಿ. ನಮ್ಮ ರಘು ಪಾಪ ತುಂಬ ಬ್ಯುಸಿ ಇದ್ದ. ಈ ನಡುವೆ ಹೋಟ್ಲಲ್ಲೆಲ್ಲನೂ ಲೇಬರ್ಸ್ ಎಲ್ಲ ಕೈ ಕೊಟ್ಬಿಟ್ಟು ಅವನೇ ಒದ್ಲಾಟದಲ್ಲಿದ್ದ. ಹಂಗಾಗಿ ಇವತ್ತು ಇಲ್ಲೇ ಸ್ನೇಹಿತರೆ ಎಲ್ಲ ಹಾಕೊಡಕ್ಕೆ ಪಾಪ ನಾನೇ ಕ್ಯಾಶ್ ಮೇಲೆ ಇದ್ದಿದ್ದು, ಇವನೇ ತಟ್ಟೆಗಳಲ್ಲಿ ಎತ್ತಿದ್ದು. ಎಷ್ಟೋ ಹಂಗಾಗಿ ಇವತ್ತು ವಿಡಿಯೋ ಮಾಡ್ತಾ ಇದ್ದೀರಿ. ಸ್ಪಿಡ್ ಅಂತಾನೆ, ಸ್ಪಿಡ್ನೋಗಿ ಸ್ಪ್ರೆಡ್ ಅದು ಮೀನು ಅಂಗಡಿಯಿಂದ ತೊಗೊಂಡು ಬಂದ್ರಿ ಸ್ನೇಹಿತರೆ. ಅದ್ರ ವಿಡಿಯೋ ಬರ್ತೈತೆ. ಏನೋ ಒಳ್ಳೆ ಗೊಣ್ಣೆ ಉಳುಗ್ಲಿದ್ದಂಗೆ ಐತೆ ಅದು. ಇದೇ ಫಸ್ಟ್ ಟೈಮ್ ನಾವು ತಿಂತಾ ಇರೋದು. ಅವ್ರು ತುಂಬ ಚೆನ್ನಾಗಿರುತ್ತೆ, ತಿನ್ನೋಣ ಇದು ಮಾಡಿ ಚೆನ್ನಾಗಿರುತ್ತೆ ರೆಸಿಪಿ ಅಂದರು. ಆ ಅಂಗಡಿಯವರು ನಮ್ಮ ಸಬ್ಸ್ಕ್ರೈಬರೇ. ಹಂಗಾಗಿ ಮಾಡ್ತಾ ಇದ್ದೀರಿ ಸ್ನೇಹಿತರೆ ವಿಡಿಯೋ. ಅದನ್ನು ಕನ್ನಡದಲ್ಲಿ ಏನಂತಾರೆ ಅಂದ್ಬಿಟ್ಟು ದಯವಿಟ್ಟು ನಮ್ಗೆ ಗೊತ್ತಿಲ್ಲ, ನೀವು ಕಾಮೆಂಟ್ ಮುಖಾಂತರ ತಿಳಿಸಿ. ಆಮೇಲೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಯಾರೋ ಒಬ್ಬನು ಚೇಳು ಚಪಾತಿ ನನ್ನ ಮಗನು ನಮ್ಮ ಬಗ್ಗೆ ಕೆಟ್ಟದಾಗೆಲ್ಲ ಕಾಮೆಂಟ್ ಮಾಡ್ತಾವನೆ. ಅದೇನನ್ನೋದು ಗೊತ್ತಿಲ್ಲ, ನಮ್ಮ ಭಾಷೆಗಳು ಅವ್ನಿಗೆ ಗೊತ್ತಿಲ್ಲ. ನಾವು ಏನಾದರೂ ಅವ್ನ ಆಸ್ತಿನ ಇಲ್ಲ ಏನಾದರೂ ತಿಂದಿದ್ರೆ ಮಾಡಲಿ, ಏನೋ ನಮ್ಮ ಖುಷಿಗೆ ನಾವು ವಿಡಿಯೋ ಮಾಡ್ಕೊಂಡ್ರೆ ಅವ್ನಿಗೆ ಏನಕ್ಕೆ ಇದೆಲ್ಲ ರಘು? ನಾವು ಮಾತಾಡೋದು ಬೇಡ, ಒಳ್ಳೆಯವ್ರು. ಹಾಂ, ಒಳ್ಳೆಯವ್ರ ಥರನೇ ಇರ್ತೀವಿ ನಾವು, ಕೆಟ್ಟವ್ರು ಆಗಕ್ಕೆ ಹೋಗಲ್ಲ. ಕೆಟ್ಟವ್ರು ಆಗ್ಬೇಕಂದ್ರೆ ಈ ವಿಡಿಯೋದಲ್ಲಿ ಅವ್ನು ಹಾಕ್ಲಿ ಕಾಮೆಂಟು, ನೆಕ್ಸ್ಟ್ ವಿಡಿಯೋಗೆ ಮಾತಾಡ್ತೀನಿ. ಏನಪ್ಪ? ಅಷ್ಟೇ ಅಷ್ಟೇ ಸ್ನೇಹಿತರೆ, ಇದೇ ಥರ ಸಪೋರ್ಟ್ ಮಾಡಿರಿ ನಮಗೆ. ನಮ್ಮ ಅಪ್ಪಿ ನಾನು ಮೂಡಿಲ್ಲ ಮಾತಾಡಿ. ಇವಾಗ ಅವ್ನು ಮೂಡಿಲ್ಲ ಅಂತ ಒಂದು 90 ಹಾಕಿದ ಮೇಲೆ ಮೂಡ್ ಬರ್ತೈತೆ, ಆಮೇಲೆ ಮಾತಾಡ್ಕೊಳ್ಳಿ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನಾವೆಲ್ಲೂ ಹೋಗ್ಬೇಕಾಗಿತ್ತು. ಈ ವಾರಲ್ಲ, ಒಂದು 3 ವಾರದ ಹಿಂದೆ 6:30 ಆಗಿತ್ತು. ಎಲ್ಲರೂ ಬಂದರು. ಅಪ್ಪಿಗೆ ಫೋನ್ ಮಾಡಿದೆ. ಆಗೋಗೋ ಸ್ನಾನ ಮಾಡ್ತಾಯಿದ್ದೀನಿ, ಅಯ್ಯೋ ಬಂದೆ ಅಂದ. ಇನ್ನು 2 ನಿಮಿಷ ಓದ್ತಾ ಇದ್ದಿದ್ದಲ್ಕ ಎಲ್ಲೋ ಹೋಗ್ತೀರ ಅದು ಹೇಳ್ಬೇಕು. ಅದನ್ನು ಅವ್ರಿಗೆ ಕೇಳ್ತಾರೆ. ನೀನೇ ಹೇಳು ಕಮೆಂಟಲ್ಲಿ, ನೀನೇ ಇರೋದು ಹೇಳ್ಬೇಕು, ಸುಳ್ಳು ಹೇಳ್ಬಾರ್ದು. ಆಮೇಲೆ ಬರಲ್ಲ. ಬಂದೆ ಅಂದ್ಬಿಟ್ಟು ನನ್ನ ಮಗನ ನೋಡ್ರಿ, ಕುಂಟು ನನ್ನ ಮಗನ ಹೋಗೋಣ ಅಪ್ಪಿಗೆ ನೋಡ್ಕೊ. ಅಪ್ಪಿ ನೀನು ನೋಡಿ ಫುಲ್ ಡಾಮಿನೇಟ್ ಮಾಡ್ತಾವನಪ್ಪ. ಅಲ್ಲ ಅಪ್ಪಿ, ಎಲ್ಲಿದ್ದೆ ಅಪ್ಪಿ ಅಂದರೆ ಅದೇ ಮನೆ ಹತ್ರ ಸ್ನಾನ ಮಾಡ್ತಾಯಿದ್ದೀನಿ ಅಂದ. ಇನ್ನು 2 ನಿಮಿಷ ಬಿಟ್ಟು ನೋಡಿದ್ರೆ ಹಾಸ್ಪಿಟ್ಲ್ ಅಂತಾನೆ. ಕಾಲು ನೋವು ಹಿಂಗೆ ಇಕ್ಕೊಂಡವನೆ. 10 ವರ್ಷ ಹಂಗೆ ಕಂಟೆಂಟ್ ಇವಾಗ ಆರಾಮ ಇಟ್ಕೊ ಹಂಗೆ. ಸ್ನೇಹಿತರೆ, ಇವತ್ತು ನಾವು ಸ್ಕ್ವಿಡ್ ಮಸಾಲೆ ಮಾಡ್ತಾಯಿದ್ದೀವಿ. ಸಿಂಪಲ್ ರೆಸಿಪಿ, ನೋಡ್ಕೊಳ್ಳಿ, ತಿನ್ಕೊಳ್ಳಿ, ಮಾಡ್ತಾಯಿರಿ. ರೆನಾಲ್ಡ್ ಸ್ಕ್ವಿಡ್ಡಾ? ಸ್ನೇಹಿತರೆ, ಎಲ್ಲ ಹುಲ್ಲು ಜಾಸ್ತಿ, ಅದಕ್ಕೆ ನಮ್ಮ ಸೂರ್ಯ ಅವರಿಗೆ ಸ್ಟವ್ ಇನ್ಚಾರ್ಜ್ ಕೊಟ್ಟಿದ್ರಿ ಇವತ್ತು. ಸ್ನೇಹಿತರೆ ನೋಡ್ರಿ, ದಯವಿಟ್ಟು ಕುರಿಗಳು, ಮೇಕೆಗಳು, ಹಸುಗಳು, ಹಳ್ಳಿಕಾರ ಹಸುಗಳು ಇಟ್ಕೊಂಡಿರೋರು ಯಾರು ಇದ್ರೆ ಬರ್ರಿ. ಇಲ್ಲಿ ಎಷ್ಟು ಬೇಕಷ್ಟು ಹುಲ್ಲೈತೆ, ತಗೊಂಡು ಹೋಗ್ಬೋದು, ಕೊಯ್ಕೊಂಡು ಹೋಗ್ಬೋದು. ಬೇಸಿಗೆ ಟೈಮಲ್ಲಿ ಹೇಳಿ, ಇವಾಗ ಏನು ಹೇಳ್ತೀವಿ? ಹೊಸಕೋಟೆ ಅವ್ರ ಹತ್ರ ಇರೋರು ಬಂದರೆ ಇಲ್ಲೇನು ಯಾರ್ದು ಅಬ್ಜೆಕ್ಷನ್ ಇರಲ್ಲ. ಎಷ್ಟು ಬೇಕಷ್ಟು ಕೊಯ್ಕೊಂಡು ಹೋಗ್ಬೋದು. ನೋಡಿ ಏನು ಸಖತ್ತಾಗೈತೆ. ತಂದ್ಬಿಡ್ತೀನಿ ರೋಣ ಹಂಗೆ. ಬೈಲಿ ಒಂದು ಟೈಮಲ್ಲಿ ಈ ಅಲ್ದೋಗ್ಬಿಟ್ರು ಬೇಸಿಗೆಯಲ್ಲಿ. ಸ್ನೇಹಿತರೆ, ಪಿಕ್ಚರಲ್ಲಿ ಓದಂಗೆ ಬಾಕ್ಸಿಂಗ್ ಹೊಡಿತೀನಿ ಇವನ್ನ. ಅಪ್ಪಿ ಅವನೇ ಫೋನು ಇದಾನ್ ಮಾಡ್ಕೊಂಡ್ಬಿಟ್ಟು ಕ್ಯಾಮ್ರಾ ನೋಡಿ ಮಿಸ್ ಹಿಂಗೆ ತಿರ್ಕೊಳ್ತಾವನೆ. ಬೆಳ್ಳುಳ್ಳಿ ಇಲ್ಲ ಇಲ್ಲಿ ಐತೆ ಕುಟ್ಕಲ್ಲ. ಬೇಗ ಮುಗಿಸ್ರಪ್ಪ, ಕತ್ಲಾಗ್ಬಿಟ್ರೆ ವಿಡಿಯೋ ಚೆನ್ನಾಗಿ ಬರಲ್ಲ. ಸೂರ್ಯ ವಾಲ್ಬಿಟ್ಟು ನಾವು ಚಂದ್ರಗಂತ ಪಟಾಪಟ್ ಚಟಾಚಟ್. ಸ್ನೇಹಿತರೆ, ಬ್ಯಾಡಿಗೆ ಮೆಣಸಿನ್ಕಾಯಿ, ಇದರಲ್ಲಿ ಈರುಳ್ಳಿ, ಟೊಮೊಟೊ, ಶುಂಠಿ, ಬೆಳ್ಳುಳ್ಳಿ, ಬೇಡಿಗೆ ಮೆಣಸಿನ್ಕಾಯಿ ಮತ್ತು ಚಕ್ಕೆ, ಇದು ಆಮೇಲೆ ಐತರೋಣ, ಚಕ್ಕೆ, ಯಾಲಕ್ಕಿ ಒಂದು 8, ತಟ್ಟಿಡ್ಕೊ. ಅಲ್ಲ ನೀನು ತಗೋಣ, ಅದು ಬರುತ್ತೆ. ನೀನು ತಟ್ಟಿಡ್ಕೊ. ಹಾಂ ಹಾಂ ಕೊಡ್ರಿ. ಮಲ್ಲಿಗೆ ಹೂವು ಹಾರಕ್ಕೆ ಬಿಟ್ಟು ಇದರಲ್ಲಿ ಧನಿಯಾ, ಮೆಣಸು, ಇವಾಗ ಹೋಗಿ ರುಬ್ಕೊಂಡು ಬಾವಾಗಂತ ನೋಡ್ಕೊ. ಇಲ್ಲಿ ರೋಸ್ಟ್ ಮಾಡ್ಕೊಂಡು ಅಲ್ಲೇ ರುಬ್ಬೋದು. ಜೀರಿಗೆ ಅಂತ ಹೇಳಿದೆ. ಜೀರಿಗೆ, ಏಲಕ್ಕಿ, ಕರ್ಬೇವು. ನೀನು ಬಾಯಿ ಸ್ಮೆಲ್ ಇದು ಬಾಯಲ್ಲಿ ಹಾಕೊಳ್ಳಲ್ಲ. ಈಗ ಬಾಯಿ ತಗೊಳ್ಳ ಅಬ್ಬಿ, ಗೊಬ್ಬಯ ಕಾಪಿ, ಏಲಕ್ಕಿ. ಇವ್ರು ಕೂಡ ಚೇಳಿ ಚಪಾತಿ, ಅಕ್ಷಯ್ ಕುಮಾರ್ ತಗೋಪ್ಪ, ಬಾಯಲ್ಲಿ ಹಾಕು.
ಸ್ನೇಹಿತರೆ ಇದನ್ನೆಲ್ಲ ಲೈಟಾಗಿ ಎಣ್ಣೆಲಿ ರೋಸ್ಟ್ ಮಾಡಿಕೊಂಡು ಮಸಾಲೆ ರೆಡಿ ಮಾಡಿಕೊಂಡ್ರೆ ರೆಡಿ. ಸ್ನೇಹಿತರೆ ಸುಣ್ಣು ಸ್ನೇಹಿತರೆ 18ನೇ ತಾರೀಕು ನಾವು ಗೋವಾಗೆ ಹೋಗ್ತಾ ಇದ್ದೀರಿ. ಯಾರನ್ನ ನಮ್ಮ ಅಪ್ಪಿ ನೋಡೋರು ಯಾರನ್ನ ಇದ್ರಲ್ಲಿ ಫಾಲೋವರ್ಸು ಬನ್ನಿ, ನಮ್ಮ ಮಾವನು ಬರ್ತಾರೆ. ಅಪ್ಪಿ ಹೇಳಿದ್ನು ಮೊನ್ನೆ ಒಂದಿನ ಮೆಜೆಸ್ಟಿಕ್ ಕೆಸಿನೋಗಿ ಹೋಗಿದ್ದು, ಏನೋ ನನ್ನೆಲ್ಲ ಫಾಲೋವರ್ಸ್ ಜಾಸ್ತಿ ಅವ್ರು ನನ್ನ ಫೋಟೋಗಳೇ ಹಿಡಿತಾರೆ ಅನ್ನೋ. ಬರ್ತೀರಿ ಮೆಜೆಸ್ಟಿಕ್ ಕೆಸಿನಾಗೆ, ದಯವಿಟ್ಟು ಅಲ್ಲಿ ನಮ್ಮ ಫಾಲೋವರ್ಸ್ ಇದ್ರೆ ಬಂದು ಮಾತಾಡಿಸ್ರಿ. ಏನಾದರೂ 1 ಪೆಗ್ 2 ಪೆಗ್ ಕೊಡಂಗಿದ್ರೆ ಕೊಡ್ರಿ, ಕೊಡ್ಕೊಳ್ತೀವಿ. ಏನಪ್ಪಿ ಅಪ್ಪಿ ನಿಂದೆ ಯಾವುದು ಬ್ರ್ಯಾಂಡ್ ಎಷ್ಟು? ಅಲ್ಲಿ ಚೀಪ್ ಬ್ರಾಂಡು, ಒಳ್ಳೆ ಬ್ರಾಂಡೆಡ್ ಕುಡಿಯೋ ನಡೀರಲ್ಲಿ. ಯಾವುದು ರೇಟ್ಗಳೆಲ್ಲ ಕಮ್ಮಿ, ಗ್ರೀನ್ ಲೇಬಲ್ ತಗೊಂಡು ನಡೀರೋ. ನಮ್ದು ಗೊತ್ತಲ್ಲ ಗುರು, MH. ನಿಂದು ಯಾವ್ದಪ್ಪಿ? ಸತ್ತೋಗಿರೋ ಗಿರಾಕಿ ನೀನು ಹೋಗು. ಯಾವ್ದಪ್ಪಿ? MH ಕಾರಲ್ಲಿ ಹಾಕೊಂಡು ರುಬ್ತಾರೆ ನೋಡ್ಕೊಂಡು ನೀನು ಇವಾಗ. ಬ್ಲಾಕ್ ಲೇಬಲ್ ಇಲ್ಲ ರೆಡ್ ಲೇಬಲ್. ದುಡ್ಡಿಲ್ಲ ಗುರು ನಮ್ಮ MH ಕುಡಿಯೋದು. ಅಲ್ಲಿ ರವಿ ಅಂದ್ರೆ ಯಾರು ಕೇಳೋ? ಮಾಡು. ಇರೋ ನಿಮಿಷ ಅಷ್ಟಿರ್ಬೇಕು ಭಯ. ಕರ್ಬೇ ಸೊಪ್ಪು, ಕರ್ಬೇ ಸೊಪ್ಪು, ಅక్కడ ಅರ್ಶನ. ರವಿಗೆ ಅಡೆಯಿಂದ ಕಾಸ್ಟ್ಲಿ ಇಸ್ತಾಡ. 300 ರೂಪಾಯಿ ಕರೆನ್ಸಿ, 100 ರೂಪಾಯಿ ನೀವು ಎತ್ಕೋ. ಎಲ್ಲ ಮಸಾಲೆ ತೋರಿಸಿದಾಯ್ತು ನಿಮಗೆ. ಎಣ್ಣೆಲಿ ಇದನ್ನ ಹಾಕೊಂಡು ರೋಸ್ಟ್ ಮಾಡ್ಕೊಂಡು ರುಬ್ಬೇಕು. ಮಗ ಎಣ್ಣೆ ರೋಸ್ಟ್ ಮಾಡ್ಕೊಂಡು ರುಬ್ಕೊಂಡು ಎತ್ಕೊಂಬರ. ಸ್ವಲ್ಪ ಮೇಲಿಂದ ಹಾಕು ಎಣ್ಣೆ. ಸಾಕು, ರೋಸ್ಟ್ ಮಾಡ್ಕೊಂಡು ಹಾಕೊಂಬ. ಇದು 1000 ರೂಪಾಯಿ ನನ್ನ ಅಕೌಂಟ್ಗೆ ಹಾಕೋ. 1000 ರೂಪಾಯಿ ನನ್ಗೆ ಹಾಕು, 400 ರೂಪಾಯಿ ಅವ್ರ ಕೈಗೆ ಕೊಡು. ಅವನು ರವಿ ಬರ್ತಾವ ನೋಡ. ಸ್ನೇಹಿತರೆ 18ನೇ ತಾರೀಕು ಇನ್ನೊಂದ್ಸತಿ ಅದು ಸರಿಯಾಗಿ ಬರಿಲ್ಲ, ನೀವು ಸಾರಾಯಿ ಕುಡಿಯೋದೆಲ್ಲ ಮಾತಾಡಿದ್ದೀರಲ್ಲ. 18ನೇ ತಾರೀಕು ಸಂಜೆ 15 ಜನ, 2 ಫಾರ್ಚುನರು 1 ಇನೋವಾ. ನಾನು ಯಾವ್ದು ಕಾರು ಅಂತ ಕೇಳಿಲ್ಲ, ಬಿಲ್ಡಪ್ ಕೊಡಬೇಡ. 15 ಜನ ಅಂದ್ರೆ ಇನ್ನೇಂದ್ರಲ್ಲಿ ಹೋಗ್ತಾರೆ ಅನ್ಕೊಳಲ್ಲಪ್ಪಿ. ಆಮೇಲೆ ನಮ್ಮ ರಘು ಹೇಳ್ತಾನೆ, ಯಾರೋ ಗೋವಾದಲ್ಲೆಲ್ಲ ಅವ್ನ ಫಾಲೋವರ್ಸ್ ಅವರು ಅಂತ ಮೀನುಗಳು ಹಿಡಿಯೋರು, ಅಲ್ಲಿ ಹೋಗ್ಬಿಟ್ಟು ಮೀನು ಸಾರೆಲ್ಲ ಮಾಡೋಣ ರೆಸಿಪಿ ಅಂತ ಹೇಳವನೆ. ಅಲ್ಲಿ ಗೋವಾದಲ್ಲಿ ಯಾರಾದ್ರೂ ನಮ್ಮನ್ನ ನೋಡಂಗಿದ್ರೆ ಬಂದು ನಮ್ಮ ರಘುನ ಅಪ್ಪಿನ ನೋಡ್ರಿ. ಅವ್ನ ಗಡ್ಡ ನೋಡಿದ್ರೆ ಓಡೋಗ್ ಬಿಡ್ತಾರೆ. ಬಿಡು, ಯಾರ ಕಳ್ನಿದ್ದಂಗೆ ಅವನೇ ಗೋವಾಗೆ ಬಂದವನೇ ಕರ್ನಾಟಕದಿಂದ, ಏನಾದ್ರು ಕದ್ಕೊಂಡು ಹೋಗಕ್ಕ ಅಂತ ತಿಳ್ಕೊಳ್ತಾರೆ. ಫಸ್ಟ್ ಗಡ್ಡ ಬೋಡಿಸ್ಕೋ ಗೋವಾಗೆ ಹೋಗಂಗಿದ್ರೆ. ಅಲ್ಲಿ ಯಾರು ನಂಬಲ್ಲ ನಿನ್ನ. ಅಲ್ಲಿ ನಡಿ, ಅಲ್ಲಿ ಶೇವಿಂಗ್ ಶಾಪ್ ಅಲ್ಲಿ ಹೇಳ್ತೀನಿ ಮಾಡಿಸ್ಕೊಂಡು ನಡಿ. ಅಲ್ಲಿ ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ. ಅಣ್ಣ ಎಲ್ಲಿದ್ಯಾ? ಹೌದಾ, ಇದು ಅದು ಕಾಸುಗಳಂತ ಹಾಕೋಣ ನಾವು. ಇಲ್ಲೇ ವಿಡಿಯೋ ಮಾಡ್ತಿದ್ದೆ, ನಮ್ಮ ವಿಡಿಯೋದಲ್ಲಿ ರೆಕಾರ್ಡ್ ಆಗ್ತೈತೆ. ಸತೀಶ್ ಅವರೇ, ದಯವಿಟ್ಟು ಸ್ವಲ್ಪ ಅರ್ಜೆಂಟಾಗಿ ಬನ್ನಿ, ನಿಮಗೋಸ್ಕರ ಸ್ಪಿಡ್ದು ರೆಸಿಪಿ ಮಾಡ್ತಾಯಿದ್ದೀನಿ. ಬಾಬಾ ಸ್ವಲ್ಪ ಕ್ಲೀನಾಗಿ ಅಲ್ಲೆಲ್ಲ ತೊಳ್ಕೊಂಬ. ಫೇರೆಲ್ಲ ಉಳ್ಳಿ ಹಾಕೊಂಬ, ಕ್ರೀಮು. ಹಾಂ, ಖಾರ ಕಮ್ಮಿ ಇಲ್ಲ, ಜಾಸ್ತಿ ಇಲ್ಲ. ಯಾಪೆ
ಖಾರದ ಪುಡಿ ಖಾರದ ಪುಡಿ ಖಾರದ ಪುಡಿ ಕುಂಬಳೆ ಇದು ಹೊಸ ಸಿಲಿಂಡರ್ ಹಳೆ ಸಿಲಿಂಡರ್ ಸ್ನೇಹಿತರೆ ಇದಕ್ಕೆ ರೆಸಿಪಿಗೆ ಬೇಕಾಗಿದ್ದು ಇಷ್ಟೇ. ನಾವು ಸ್ವಲ್ಪ ನಮ್ಮ ಮಾವಂಗೆ ಜಾಸ್ತಿ ಖಾರ ಅಂದರೆ ಜಾಸ್ತಿ ಇಷ್ಟ, ಅದಕ್ಕೆ ಪೆಪ್ಪರ್ಗೆ ಪೆಪ್ಪರ್ ಹಾಕ್ತಾ ಇದ್ದೀರಿ. ಏನಪ್ಪಿ ಪೆಪ್ಪರ್? ನೀನೇ ಪೇಪರ್ ಇದ್ದಂಗೆ ಯಾಕ ನನ್ನ ಮನೆಯವ್ನಿಗೆ ಪೆಪ್ಪರ್ ಹಾಕೊಳ್ಳಿ ಸ್ವಲ್ಪ. ನೀನು ಅಲ್ಲಾಡ್ಸೋ ಅಕ್ಷಯ, ಅಲ್ಲಾಡ್ಸ್ ಹಂಗಲ್ಲ, ಅಲ್ಲಾಡ್ಸೋದು ಹಿಂಗೆ ಹಿಂಗಲ್ಲ ಗುಗ್ಗು ನನ್ನ ಮಗನೇ. ಹಂಗೆ ಕೊಡಲಿ ಸಾಂಬ್ರಾಣಿ ಮಗ್ದವನೆ ಹಿಡೀಲಿ. ಏನು ಹಿಂಗೆ ಹಿಡ್ಕೊಂಡು ಹಿಂಗಿಂಗಂತೆ ಅಷ್ಟೇ ಮೇಡಮ್. ಘಮ 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 ತಿನ್ಬೇಡ. ನಿಜ ಸೀರಿಯಸ್ ಆಗಿ ಸಿಕ್ಕಾಪಡೆ ಚೆನ್ನಾಗಿದೆ. ನಮ್ಮ ಮಾವ ಪಕ್ಕ 3 ಪ್ಲೇಟ್ ತಿಂತಾರೆ, ಬೆಳಗ್ಗೆ ಫೋನ್ ಮಾಡ್ತಾರೆ. ಅಣ್ಣ ನೀನು ಬೇಯಿಸಲೇ ಸ್ವಾಮಿ, ತಿನ್ನೋದಿರ್ಲಿ ಚೆನ್ನಾಗಿ ಬೇಯಿಸಪ್ಪ. ಅರ್ಧಂಬರ್ಧಂ ಬೇಯಿಸ್ಬಿಟ್ಟು ಹಾಕ್ಬೇಡ, ನನ್ಗೆ ಹೊಟ್ಟೆನೋ ಬರ್ಸ್ಬೇಡ ನೀನು. ಸ್ನೇಹಿತರೆ ಕೇಳ್ರಿ, ಇಲ್ಲಿ ನಮ್ಮ ಮಾವ ಪಕ್ಕ ತಿಂತಾರೆ ಚೆನ್ನಾಗಿ, ಬೆಳಗ್ಗೆ 7 ಗಂಟೆಗೆ ಫೋನ್ ಮಾಡ್ತಾರೆ. ಇವನು ಪಕ್ಕ 3 ಪ್ಲೇಟ್ ತಿಂತಾನೆ, ಆದರೆ ಇವ್ನು ಎದ್ದೊಳೋದು ಜಾಸ್ತಿ ಲೇಟು, 9 ಗಂಟೆಗೆ. ಇವ್ನು 3 ಗಂಟೆಗೆ ಫೋನ್ ಮಾಡ್ತಾನೆ, ಇವನು 11 ಗಂಟೆಗೆ. ನಾವಿಲ್ಲ ಗೊತ್ತಲ್ಲ ಯಾವಾಗಿದ್ರು 4 ಗಂಟೆಗೆ ಎದ್ದೊಳೋದು. ಹಾಕ್ರಿ ಮಲ್ಲಿಗೆ ವಾರ ಬಿಡಿ ಚಪ್ಪಾಳೆ. ಗುರು ಅಪ್ಪೆ ಉಪ್ಪುಗಾರ ನೋಡ, ಏನು ಖಾರನಾ? ಇಲ್ಲ ಖಾರ ಒಂಚೂರು ಬೇಕು. ಏ ಖಾರ ಬೇಡ. ಹಲೋ ಖಾರ ಹಾಕ್ಬೇಕಂತ ಅಪ್ಪಣ್ಣ ಖಾರ. ಇದು ಸೊಪ್ಪು ಕೂಡ ಕೊತ್ಮಿರಿ 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 ಖಾಲಿ ಪಲಾವ್ ಇಲ್ಲ ಐತೆ ಕಣ. ಏಯ್ ಇನ್ನು ಬೇರೆ ಒಂದೇ ಸಮ ತಿರುಕೊಡ್ರಿ. ಹಲೋ ಅಕ್ಕೋ ಸ್ನೇಹಿತರೆ ರೆಸಿಪಿ ರೆಡಿ ಆಗೈತೆ. ಏನು ನನಗೇನು ಇದರಲ್ಲಿ ಎಕ್ಸ್ಟ್ರಾ ಏನೂ ಕಾಣಿಸ್ತಾ ಇಲ್ಲ. ಕುರಿದು ಬೋಟಿ ಮಾಡಿದ್ರೆ ಹೆಂಗಿರುತ್ತೆ ನೋಡು, ಸೇಮ್ ಹಂಗೆ ಕೊಟ್ಬಿಟ್ಟು ಬಂದ್ಬಿಟ್ಟು ರವೀನ್ ಕರ್ಕೊಂಬ ಜಲ್ದಿ. ಅಪ್ಪಿ ಎತ್ಕೊಳ್ರಪ್ಪ ಸ್ಕೂನು. ಅಲ್ಲ ಇದು ತಳ್ಳ ಕಪ್ಪಿಗೆ ಸ್ವಲ್ಪ ತಳ್ಳೋಣ. ಯಾರು ಸ್ನೇಹಿತರೆ ತುಂಬ ಚೆನ್ನಾಗಿದೆ, ಸೇಮ್ ಕುರಿದು ಬೋಟಿ ತಿಂದಂಗೈತೆ. ಬರೀ ಅವ್ರು ನಮ್ಮ ಹುಡುಗರು ಬಂದವ್ರೆ, ರಿವ್ಯೂ ಕೊಡ್ತಾರೆ. ರಘು ಹೊಸ್ದಾಗಿ ಬಂದವ್ರು ವಿಡಿಯೋಕ್ಕೆ. ಸೂಪರ್ ಆಗಿದೆ, ಒಂದ್ಸತಿ ಟ್ರೈ ಮಾಡಿ. ಚೆನ್ನಾಗೈತಪ್ಪ. ಆ ಗುಜ್ಜಲ್ಲಿ ಪರೋಟ ತಿನ್ಬಿಡ್ಬೋದು ಆರಾಮಾಗಿ. ಅಲ್ಲಪ್ಪಿ ಚೆನ್ನಾಗಿದೆ, ನೀವು ಟ್ರೈ ಮಾಡಿ, ಸೂಪರ್ ಆಗಿದೆ. ಅಯ್ಯಪ್ಪ ಸ್ನೇಹಿತರೆ, ಹೊಸದಾಗಿ ನಮ್ಮ ಶ್ರೀನಾರಾಯಣವರು ಸ್ಕ್ವಿಡ್ ರೆಸಿಪಿ ಟ್ರೈ ಮಾಡಿದ್ದಾರೆ, ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಸ್ವಲ್ಪ ಟ್ರೈ ಮಾಡಿ ಒಂದೊಂದ್ಸತಿ ಟ್ರೈ ಮಾಡಿ ದಯವಿಟ್ಟು. ನಮ್ಮದು ಒಂದು ರೆಸಿಪಿ ಟ್ರೈ ಮಾಡಿ ಸ್ನೇಹಿತರೆ. ಇಲ್ಲ ನಿಜವಾಗ್ಲೂ ಚೆನ್ನಾಗಿದೆ. ಹೆಂಗೈತಪ್ಪ? ಚೆನ್ನಾಗಿದೆ, ಸೂಪರ್ ಆಗಿದೆ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ, ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ.